ನಮಸ್ಕಾರ. ಒಂದು ಕ್ಷಣ ಯೋಚನೆ ಮಾಡಿ. ಕೆಲಸ ಮಾಡೋ ಜಾಗದಲ್ಲಿ ಏನೋ ಸರಿ ಇಲ್ಲ ಅಂತ ಅನ್ಸುತ್ತೆ. ಆಗ ಧ್ವನಿ ಎತ್ತೋಕೆ ಧೈರ್ಯ ಇರುತ್ತಾ? ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಇದೇ ವಿಷಯದ ಬಗ್ಗೆ. ವಿಸಿಲ್ ಬ್ಲೋವರ್ ಪಾಲಿಸಿ ಅಂತಾರೆ ಇದಕ್ಕೆ. ಇದೊಂದು ರೀತಿ ಕಂಪನಿಯ ಆತ್ಮಸಾಕ್ಷಿಯನ್ನ ಕಾಪಾಡೋ ಒಂದು ಸೂಪರ್ ಪವರ್ ಇದ್ದಾಗೆ. ಬನ್ನಿ ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಹೌದು, ಪ್ರತಿಯೊಂದು ಸಂಸ್ಥೆಗೂ ಈ ಪ್ರಶ್ನೆ ಇದ್ದೇ ಇರುತ್ತೆ. ತಮ್ಮ ಮೌಲ್ಯಗಳಿಗೆ ನಾವು ಬದ್ಧವಾಗಿ ಇದ್ದೀವಾ ಅಂತ. ಇದಕ್ಕೆ ಉತ್ತರಾನೇ ಈ ವಿಸಿಲ್ ಬ್ಲೋವರ್ ಪಾಲಿಸಿ. ಇದು ಸುಮ್ಮನೆ ಒಂದು ರೂಲ್ ಬುಕ್ ಅಲ್ಲ, ಅದಕ್ಕಿಂತ ತುಂಬಾನೇ ಹೆಚ್ಚು. ಇದೊಂದು ರೀತಿ ಕಂಪನಿಯ ನೈತಿಕ ದಿಕ್ಸೂಚಿ ಇದ್ದಾಗೆ. ಅಂದ್ರೆ ಯಾವುದು ಸರಿ ಯಾವುದು ತಪ್ಪು ಅಂತ ದಾರಿ ತೋರಿಸೋ ಒಂದು ವ್ಯವಸ್ಥೆ. ಸರಿ, ಹಾಗಿದ್ರೆ ಇವತ್ತಿನ ನಮ್ಮ ಚರ್ಚೆಯಲ್ಲಿ ಏನೇನಿದೆ ಅಂತ ನೋಡೋಣ. ಮೊದಲು ಸಮಗ್ರತೆ ಅಂದ್ರೆ ಏನು, ಅದರ ಅಡಿಪಾಯ ಏನು ಅಂತ ತಿಳ್ಕೋತೀವಿ. ಆಮೇಲೆ ವಿಸಿಲ್ ಬ್ಲೋವರ್ಗೆ ಸಿಗೋ ರಕ್ಷಣೆ ಹೇಗಿರುತ್ತೆ, ಯಾವೆಲ್ಲ ವಿಷಯಗಳನ್ನ ವರದಿ ಮಾಡ್ಬೋದು ಮತ್ತೆ ಹೇಗೆ ವರದಿ ಮಾಡೋದು ಅಂತಾನೂ ನೋಡ್ತೀವಿ. ಅಷ್ಟೇ ಅಲ್ಲ, ತನಿಖೆ ಹೇಗೆ ನಡೆಯುತ್ತೆ ಮತ್ತು ಧ್ವನಿ ಎತ್ತುವುದರಿಂದ ಕೊನೆಗೆ ಆಗುವ ಪರಿಣಾಮ ಏನು ಅನ್ನೋದನ್ನು ಚರ್ಚೆ ಮಾಡೋಣ. ಸರಿ, ಹಾಗಿದ್ರೆ ಮೊದಲನೇ ಭಾಗಕ್ಕೆ ಬರೋಣ. ಈ ಇಡೀ ಸಿಸ್ಟಮ್ ನಿಂತಿರೋದು ಯಾವ ಅಡಿಪಾಯದ ಮೇಲೆ? ನೋಡಿ, ಪ್ರತಿಯೊಂದು ಸ್ಟ್ರಾಂಗ್ ಪಾಲಿಸಿ ಹಿಂದೆ ಒಂದು ಸ್ಟ್ರಾಂಗ್ ತತ್ವ ಇರುತ್ತೆ. ಇಲ್ಲಿ ಆ ತತ್ವನೇ ಸಮಗ್ರತೆ. ಸಮಗ್ರತೆ ಅಂದ್ರೆ ಇಂಟಿಗ್ರಿಟಿ. ಇದರರ್ಥ ಏನು? ಸಿಂಪಲ್ ಆಗಿ ಹೇಳೋದಾದೆ, ಒಂದು ಕಂಪನಿಯಲ್ಲಿರೋ ಪ್ರತಿಯೊಬ್ಬರಿಗೂ, ಅಂದ್ರೆ ಅಲ್ಲಿ ಕೆಲಸ ಮಾಡೋ ಉದ್ಯೋಗಿಯಿಂದ ಹಿಡಿದು ದುಡ್ಡು ಹಾಕಿರೋ ಹೂಡಿಕೆದಾರರ ತನಕ ಪ್ರತಿಯೊಬ್ಬರಿಗೂ ಸರಿ ತಪ್ಪುಗಳ ಬಗ್ಗೆ ಮಾತಾಡೋ ಅಧಿಕಾರ ಕೊಡೋದು. ಇದು ಸುಮ್ಮನೆ ಗೋಡೆ ಮೇಲೆ ಬರ್ದಿಡೋ ಒಂದು ಮಾತಾಗಬಾರ್ದು. ಬದಲಿಗೆ ಆ ಕಂಪನಿಯ ಸಂಸ್ಕೃತಿಯಲ್ಲೇ ಬೆರೆತೋಗಿರ್ಬೇಕು. ಹೌದು, ಈ ಮೌಲ್ಯಗಳನ್ನೆಲ್ಲ ಕಾಪಾಡೋದು ಯಾರು? ಇಲ್ಲೇ ನಮ್ಮ ಕಥೆಯ ಹೀರೋ ಎಂಟ್ರಿ ಆಗೋದು. ಅವರೇ ವಿಸಿಲ್ ಬ್ಲೋವರ್. ಆದರೆ ಇವರು ಮಾತಾಡಬೇಕು ಅಂದ್ರೆ ಅವರಿಗೆ ಒಂದು ರಕ್ಷಾಕವಚ ಬೇಕಲ್ವಾ? ಅದೇ ಈ ಪಾಲಿಸಿಯ ಅತ್ಯಂತ ಪ್ರಮುಖವಾದ ಭಾಗ. ನೋಡಿ, ವಿಸಿಲ್ ಬ್ಲೋವರ್ ಅಂದ್ರೆ ಸದ್ಭಾವನೆಯಿಂದ, ಅಂದ್ರೆ ಗುಡ್ ಫೇತಲ್ಲಿ ಕಂಪ್ಲೇಂಟ್ ಕೊಡೋ ವ್ಯಕ್ತಿ. ಇಲ್ಲಿ ಸದ್ಭಾವನೆ ಅನ್ನೋ ಪದಕ್ಕೆ ತುಂಬಾ ತೂಕ ಇದೆ. ಯಾಕಂದ್ರೆ ಅವರು ಯಾರ ಮೇಲೂ ಪರ್ಸನಲ್ ದ್ವೇಷದಿಂದ ದೂರು ಕೊಡೋದಲ್ಲ, ಬದಲಿಗೆ ಕಂಪನಿಯ ಒಳಿತಿಗಾಗಿ ಮಾತಾಡಬೇಕು. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ, ಇವರು ಡಿಟೆಕ್ಟಿವ್ ತರ ಎಲ್ಲವನ್ನೂ ಪ್ರೂವ್ ಮಾಡಬೇಕಾಗಿಲ್ಲ. ತಮಗೆ ಗೊತ್ತಿರೋ ಸತ್ಯವನ್ನ ಪ್ರಾಮಾಣಿಕವಾಗಿ ಹೇಳಿದ್ರೆ ಸಾಕು. ಈ ಒಂದು ಲೈನ್ ಇದೆಯಲ್ಲ, ಇದೇ ಇಡೀ ಪಾಲಿಸಿಯ ಹೃದಯ ಇದ್ದ ಹಾಗೆ. ಇದು ಕೊಡುವ ಒಂದು ದೊಡ್ಡ ಭರವಸೆ. ಯಾಕೆ ಹೇಳಿ? ಯಾಕಂದ್ರೆ ಏನಾದ್ರೂ ಹೇಳಿದ್ರೆ ನನ್ಮೇಲೆ ಪ್ರತಿಕಾರ ತೀರಿಸ್ಕೊಳ್ತಾರೇನೋ ಅನ್ನೋ ಭಯಾನೇ ಸತ್ಯವನ್ನ ಹೊರಗೆ ಬರದ ಹಾಗೆ ತಡೆಯೋದು. ಈ ರಕ್ಷಣೆಯ ಗ್ಯಾರಂಟಿ ಇಲ್ಲ ಅಂದ್ರೆ ಒಳ್ಳೆ ಉದ್ದೇಶ ಇದ್ರೂ ಸಹ ಯಾರೂ ಮಾತಾಡೋಕೆ ಮುಂದೆ ಬರಲ್ಲ ಅಲ್ವಾ? ಹಾಗಿದ್ರೆ ಈ ರಕ್ಷಾಕವಚದ ಒಳಗೆ ಏನೇನಿದೆ ಅಂತ ನೋಡೋಣ. 3 ಮುಖ್ಯವಾದ ವಿಷಯಗಳು. 1, ಪ್ರತೀಕಾರಕ್ಕೆ ಜಾಗನೇ ಇಲ್ಲ, ಅಂದ್ರೆ ನೋ ರಿಟಾಲಿಯೇಷನ್, ದೂರು ಕೊಟ್ಟಿದ್ದಕ್ಕೆ ಕೆಲಸಕ್ಕೆ ಯಾವುದೇ ತೊಂದರೆ ಆಗಲ್ಲ. 2, ಗುರುತನ್ನ ಗೌಪ್ಯವಾಗಿಡಲಾಗುತ್ತೆ. ಮತ್ತು 3, ಯಾವುದೇ ಭಯ ಇಲ್ಲದೆ ಮಾತಾಡೋಕೆ ಸಂಪೂರ್ಣ ಸ್ವಾತಂತ್ರ್ಯ. ಈ 3 ಸೇರಿ ಒಂದು ರೀತಿ ಸೇಫ್ಟಿ ಶೀಲ್ಡ್ ತರ ಕೆಲಸ ಮಾಡುತ್ತೆ. ಓಕೆ, ರಕ್ಷಣೆ ಸಿಗುತ್ತೆ ಅನ್ನೋದು ಈಗ ಕ್ಲಿಯರ್ ಆಯ್ತು. ಆದರೆ ಯಾವೆಲ್ಲ ವಿಷಯಗಳ ಬಗ್ಗೆ ಕಂಪ್ಲೇಂಟ್ ಕೊಡ್ಬೋದು? ಈ ಪಾಲಿಸಿಯ ಸ್ಕೋಪ್ ಏನು? ಬನ್ನಿ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಈ ಲಿಸ್ಟ್ ನೋಡಿ ಒಮ್ಮೆ. ಇದು ಬರೀ ದುಡ್ಡಿನ ವಿಚಾರ, ಅಂದ್ರೆ ಫ್ರಾಡ್ ಅಥವಾ ಕರಪ್ಷನ್ಗೆ ಮಾತ್ರ ಸೀಮಿತ ಆಗಿಲ್ಲ. ಅಧಿಕಾರ ದುರುಪಯೋಗ ಮಾಡ್ಕೊಳ್ಳೋದು, ಕಂಪನಿನ ನಿಯಮಗಳನ್ನ ಅಥವಾ ಕಾನೂನನ್ನ ಮುರಿಯೋದು, ಹಿತಾಸಕ್ತಿ ಸಂಘರ್ಷ, ಹೀಗೆ ಕಂಪನೀಸ್ ಎಥಿಕ್ಸ್ಗೆ ಧಕ್ಕೆ ತರುವ ಚಿಕ್ಕ ವಿಷಯದಿಂದ ಹಿಡಿದು ದೊಡ್ಡ ದೊಡ್ಡ ಅಪರಾಧಗಳ ತನಕ ಯಾವುದನ್ನ ಬೇಕಿದ್ರೂ ವರದಿ ಮಾಡ್ಬೋದು. ನಿಜ ಹೇಳಬೇಕಂದ್ರೆ ಇದೇ ಈ ಪಾಲಿಸಿಯ ಅಸಲಿ ಶಕ್ತಿ. ಇಲ್ಲಿ ಒಂದು ವಿಷಯವನ್ನ ಗಮನಿಸಬೇಕು. ಒಂದು ಪಾಲಿಸಿ ಯಾವುದಕ್ಕೆ ಅನ್ವಯಿಸುತ್ತೆ ಅನ್ನೋದು ಎಷ್ಟು ಮುಖ್ಯವೋ, ಯಾವುದಕ್ಕೆ ಅನ್ವಯಿಸಲ್ಲ ಅನ್ನೋದು ಕೂಡ ಅಷ್ಟೇ ಮುಖ್ಯ. ನೋಡಿ, ಪರ್ಸನಲ್ ಸಮಸ್ಯೆಗಳು ಅಂದರೆ ಪ್ರಮೋಷನ್, ಸ್ಯಾಲರಿ ಹೈಕ್, ಈ ಥರದ ವಿಷಯಗಳಿಗೆಲ್ಲ ಬೇರೆ ವ್ಯವಸ್ಥೆ ಇದೆ, HR ಡಿಪಾರ್ಟ್ಮೆಂಟ್ ಇದೆ. ಹಾಗೆಯೇ ಲೈಂಗಿಕ ಕಿರುಕುಳದಂತಹ ಗಂಭೀರ ವಿಷಯಗಳಿಗೆ ಪಾಶ್ ಪಾಲಿಸಿಯಂತಹ ಪ್ರತ್ಯೇಕ ಕಠಿಣ ಕಾನೂನುಗಳೇ ಇವೆ. ಈ ರೀತಿ ಬೇರೆ ಬೇರೆ ಮಾಡಿರೋದ್ರಿಂದ ಪ್ರತಿಯೊಂದು ಸಮಸ್ಯೆಗೂ ಸರಿಯಾದ ತಜ್ಞರಿಂದ ನ್ಯಾಯ ಸಿಗುತ್ತೆ ಅನ್ನೋದು ಖಚಿತ ಆಗುತ್ತೆ. ಸರಿ, ಇಲ್ಲಿವರೆಗೂ ಥಿಯರಿ ಆಯಿತು. ಈಗ ಪ್ರಾಕ್ಟಿಕಲ್ ಆಗಿ ಯೋಚಿಸೋಣ. ಏನಾದರೂ ಒಂದು ವಿಷಯವನ್ನ ವರದಿ ಮಾಡಬೇಕು ಅಂತ ಅನ್ಸಿದ್ರೆ ಅದರ ಸ್ಟೆಪ್ಸ್ ಏನು? ಈ ಪ್ರಾಸೆಸ್ ಅನ್ನ ಎಷ್ಟು ಸಿಂಪಲ್ ಮತ್ತೆ ಸೇಫ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ನೋಡಿ, ತುಂಬಾನೇ ಸಿಂಪಲ್. ಕೇವಲ 3 ಸ್ಟೆಪ್ಸ್. ಮೊದಲನೇದು, ನಿಮ್ಮ ಹತ್ರ ಇರೋ ಮಾಹಿತಿಯನ್ನ ರೆಡಿ ಮಾಡ್ಕೊಳ್ಳಿ. 2ನೇದು, ಅದನ್ನ ಒಂದು ಕವರ್ ಒಳಗ ಹಾಕಿ ಅದರ ಮೇಲೆ ಪ್ರೊಟೆಕ್ಟೆಡ್ ಡಿಸ್ಕ್ಲೋಜರ್ ಅಂತ ಬರೀರಿ. ಈ ಹೆಸರೇ ಹೇಳೋ ಹಾಗೆ ಇದ್ರೊಳಗಿರೋ ಮಾಹಿತಿಗೆ ಸ್ಪೆಷಲ್ ಪ್ರೊಟೆಕ್ಷನ್ ಇರುತ್ತೆ. ಕೊನೆಯದಾಗಿ ಅದನ್ನ ಕಂಪನಿ ಹೇಳಿರೋ ದಾರಿಯಲ್ಲಿ, ಅಂದ್ರೆ ಪೋಸ್ಟ್ ಅಥವಾ ಇಮೇಲ್ ಮೂಲಕ ಕಳಿಸಿ. ಇಲ್ಲಿ ಪ್ರತಿಯೊಂದು ಹಂತದಲ್ಲೂ ನಿಮ್ಮ ಐಡೆಂಟಿಟಿಯನ್ನ ಸೀಕ್ರೆಟ್ ಆಗಿ ಇಡೋದೇ ಮುಖ್ಯ ಗುರಿ. ಓಕೆ, ರಿಪೋರ್ಟ್ ಸಬ್ಮಿಟ್ ಆಯ್ತು. ನೆಕ್ಸ್ಟ್ ಏನು? ಕೊಟ್ಟಿರೋ ದೂರು ಎಲ್ಲೋ ಮಾಯ ಆಡ್ಬಿಡ್ತಾ?
ಅಥವಾ ಅದಕ್ಕೆ ಒಂದು ನ್ಯಾಯಯುತವಾದ ಪಾರದರ್ಶಕವಾದ ಪ್ರೊಸೀಜರ್ ಇದೆಯಾ? ಈ ಸಿಸ್ಟಮ್ ಹೇಗೆ ನಂಬಿಕೆಯನ್ನು ಉಳಿಸ್ಕೊಳ್ಳುತ್ತೆ ಅನ್ನೋದನ್ನು ನೋಡೋಣ. ಒಂದು ರಿಪೋರ್ಟ್ ಸಬ್ಮಿಟ್ ಆದ್ಮೇಲೆ ಅದರ ಜರ್ನಿ ಇಲ್ಲಿಂದ ಶುರುವಾಗುತ್ತೆ. ಮೊದಲು ಆ ದೂರನ್ನ ಸ್ವೀಕಾರ ಮಾಡ್ತಾರೆ. ಆಮೇಲೆ ದೊಡ್ಡ ಅಧಿಕಾರಿಗಳು ಅಂದ್ರೆ HR ಹೆಡ್ ಅಥವಾ ಚೀಫ್ ವಿಜಿಲೆನ್ಸ್ ಆಫೀಸರ್ ಅದನ್ನ ಪರಿಶೀಲನೆ ಮಾಡ್ತಾರೆ. ಆನಂತರ ಯಾವುದೇ ಪಕ್ಷಪಾತ ಇಲ್ಲದೆ ಒಂದು ತನಿಖೆ ನಡೆಯುತ್ತೆ. ಕೊನೆಗೆ ತಪ್ಪು ನಡೆದಿದ್ದು ನಿಜ ಅಂತ ಸಾಬೀತಾದ್ರೆ ಯಾರು ತಪ್ಪಿತಸ್ಥರೋ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ತಾರೆ. ಈ ಕ್ಲಿಯರ್ ಆದ ಸ್ಟೆಪ್ಸ್ ಇರೋದ್ರಿಂದ ಇಡೀ ಪ್ರೊಸೆಸ್ ಜವಾಬ್ದಾರಿಯಿಂದ ನಡೆಯುತ್ತೆ ಅನ್ನೋ ಭರವಸೆ ಮೂಡುತ್ತೆ. ಆದ್ರೆ ಒಂದು ನಿಮಿಷ, ಜವಾಬ್ದಾರಿ ಅನ್ನೋದು ಎರಡೂ ಕಡೆಯಿಂದಲೂ ಇರಬೇಕು ಅಲ್ವಾ? ಈ ಪಾಲಿಸಿ ಸತ್ಯ ಹೇಳೋರನ್ನ ರಕ್ಷಣೆ ಮಾಡಿದ್ರೆ, ಅದೇ ಸಮಯದಲ್ಲಿ ಸುಳ್ಳು ಹೇಳಿ ಕೆಟ್ಟ ಉದ್ದೇಶದಿಂದ ದೂರು ಕೊಡೋರ ಮೇಲೆ ಕೂಡ ಶಿಸ್ತು ಕ್ರಮ ತಗೊಳ್ಳುತ್ತೆ. ಅಂದ್ರೆ ಈ ವ್ಯವಸ್ಥೆಯನ್ನ ಯಾರೂ ಮಿಸ್ಯೂಸ್ ಮಾಡ್ಕೋಬಾರ್ದು. ಇದರಿಂದ ಈ ಪಾಲಿಸಿಯ ಬ್ಯಾಲೆನ್ಸ್ ಮತ್ತೆ ನ್ಯಾಯಸಮ್ಮತತೆ ಎರಡೂ ಕಾಪಾಡ್ದಾಗತ್ತೆ. ಸರಿ, ಹಾಗಿದ್ರೆ ಕೊನೆಯದಾಗಿ ಈ ರೀತಿ ಧ್ವನಿ ಎತ್ತುವುದರಿಂದ ಆಗುವ ಪರಿಣಾಮವಾದರೂ ಏನು? ಇಂಥ ಪಾಲಿಸಿಗಳಿಂದ ಸಿಗುವ ಅಸಲಿ ಮೌಲ್ಯ ಏನು? ಇದು ಬರೀ ಸಮಸ್ಯೆ ಬಗೆಹರಿಸೋಕೆ ಮಾತ್ರ ಅಲ್ಲ, ಅದಕ್ಕಿಂತ ದೊಡ್ಡದಾದ ಒಂದು ಸಕಾರಾತ್ಮಕ ಬದಲಾವಣೆನ ತರುತ್ತೆ. ಕೇವಲ 3 ಪದಗಳು, ಆದ್ರೆ ಇದ್ರೊಳಗಿನ ಸಂದೇಶ ಇದೆಯಲ್ಲ, ಅದು ತುಂಬಾನೇ ಶಕ್ತಿಶಾಲಿ. ನಿಮ್ಮ ಧ್ವನಿ ಮುಖ್ಯ. ಇದು ಪ್ರತಿಯೊಬ್ಬ ವ್ಯಕ್ತಿಗೂ, ಹೌದು ಪ್ರತಿಯೊಬ್ಬರಿಗೂ ಕೊಡುವ ಒಂದು ಭರವಸೆ. ಒಬ್ಬ ವ್ಯಕ್ತಿಯ ಒಂದು ಸಣ್ಣ ಧ್ವನಿ ಕೂಡ ಒಂದು ದೊಡ್ಡ ಬದಲಾವಣೆಯ ಕಿಡಿ ಹೊತ್ತಿಸಬಲ್ಲದು ಅಂತ ಇದು ನಮಗೆ ನೆನ್ಪು ಮಾಡಿಕೊಡುತ್ತೆ. ಹಾಗಿದ್ರೆ ಈ ಇಡೀ ಪಾಲಿಸಿಯ ಅಲ್ಟಿಮೇಟ್ ಗೋಲ್ ಏನು? ಇದು ಬರೀ ಒಬ್ಬ ವ್ಯಕ್ತಿಯ ರಕ್ಷಣೆಗಿಂತ ತುಂಬಾನೇ ದೊಡ್ಡದು. ಇದು ಇಡೀ ಕಂಪನಿಯ ಮೌಲ್ಯಗಳನ್ನ, ಅಲ್ಲಿರೋ ಜನರನ್ನ ಮತ್ತು ಅದರ ಭವಿಷ್ಯವನ್ನೇ ಕಾಪಾಡೋ ಒಂದು ಸಾಮೂಹಿಕ ರಕ್ಷಾ ಕವಚ. ಇಲ್ಲಿ ಒಬ್ರು ಮಾತಾಡಿದ್ರೆ ಅದು ಅವರಿಗೋಸ್ಕರ ಮಾತ್ರ ಅಲ್ಲ, ಇಡೀ ಸಮುದಾಯದ ಒಳ್ಳೇದಕ್ಕಾಗಿ. ನಮ್ಮ ಈ ಚರ್ಚೆಯನ್ನ ಒಂದು ಆಲೋಚನೆಗೆ ಹಚ್ಚುವ ಪ್ರಶ್ನೆಯೊಂದಿಗೆ ಮುಗಿಸೋಣ. ಪಾರದರ್ಶಕತೆ ಅನ್ನೋದು ಒಂದು ಉತ್ತಮ ಭವಿಷ್ಯವನ್ನ ಹೇಗೆ ಕಟ್ಟಿಕೊಡುತ್ತೆ? ಯೋಚನೆ ಮಾಡಿ. ಇದು ಬರೀ ಒಂದು ಕಂಪನಿಯ ಪಾಲಿಸಿಗೆ ಸಂಬಂಧಪಟ್ಟ ಪ್ರಶ್ನೆ ಅಲ್ಲ, ಬದಲಿಗೆ ನೈತಿಕತೆಯ ಒಂದು ದೊಡ್ಡ ತತ್ವದ ಬಗ್ಗೆ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಅಲ್ವಾ? ಪಾರದರ್ಶಕತೆ ಅನ್ನೋದು ಸುಮ್ಮನೆ ಒಂದು ಕಾರ್ಪೊರೇಟ್ ಪದ ಅಲ್ಲ, ಅದು ಒಂದು ಒಳ್ಳೆ ಸಮಾಜದ ಅಡಿಪಾಯ.